ನಮಸ್ತೆ ಸ್ನೇಹಿತರೆ. ಈ ದಿನ ನಾವು ಇತಿಹಾಸದಲ್ಲಿ ರಾಜಮನೆತನಗಳ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಗುಪ್ತ ವಂಶದ ಸ್ಥಾಪಕ ಬಂದು ಶ್ರೀಗುಪ್ತ, ರಾಜಧಾನಿ ಬಂದು ಪಾಟಲಿಪುತ್ರ. ಗುಪ್ತರ ಎರಡನೇ ರಾಜಧಾನಿ ಉಜ್ಜಯಿನಿ. ಗುಪ್ತರ ಲಾಂಛನ ಗರುಡ. ಶ್ರೀಗುಪ್ತನು ಬೌದ್ಧ ಯಾತ್ರಿಗಳಿಗಾಗಿ ಗಯಾದ ಸಮೀಪ ಮೃಗಶಿಖವನ್ನು ನಿರ್ಮಿಸಿದನು. ಅದೇ ರೀತಿಯಾಗಿ ಗುಪ್ತರ ಇತಿಹಾಸವನ್ನು ತಿಳಿಯೋಣ. ಅದರಲ್ಲಿ 1ನೇ ಚಂದ್ರಗುಪ್ತ, ಅವನ ಆಳ್ವಿಕೆ ಬಂದು 320ರಿಂದ 335. ಗುಪ್ತರ ನಿಜವಾದ ಇತಿಹಾಸ ಆರಂಭವಾಗುವುದು 1ನೇ ಚಂದ್ರಗುಪ್ತನ ಕಾಲದಿಂದ. ಈತನಿಗೆ ಮಹಾರಾಜಾದಿರಾಜ, ಕವಿರಾಜ ಎಂಬ ಬಿರುದನ್ನು ಹೊಂದಿದ್ದನು. 1ನೇ ಚಂದ್ರಗುಪ್ತ 320ರಲ್ಲಿ ಗುಪ್ತಶಕೆ ಹೊರಡಿಸಿದನು. ಈತ ಲಿಚ್ಛವಿ ವಂಶದ ಕುಮಾರದೇವಿಯನ್ನು ವಿವಾಹವಾದನು. ಅದೇ ರೀತಿಯಾಗಿ ಗುಪ್ತರ ಇತಿಹಾಸದಲ್ಲಿ ಸಮುದ್ರಗುಪ್ತ ಈತನನ್ನು ಭಾರತದ ನೆಪೋಲಿಯನ್ ಎಂದು ಕರೆದವರು ವಿ.ಎ. ಸ್ಮಿತ್. ಈತನ ಸಾಧನೆಯನ್ನು ತಿಳಿಸುವ ಶಾಸನ ಅಲಹಾಬಾದ್ ಸ್ತಂಭಶಾಸನವನ್ನು ಹರಿಶೇಣನು ಹೊರಡಿಸಿದನು. ಈ ಸ್ತಂಭಶಾಸನವನ್ನು ಸಮುದ್ರಗುಪ್ತನನ್ನು 1000 ಸಮರಗಳ ನಾಯಕ ಎಂದು ವರ್ಣಿಸಲಾಗಿದೆ. ಬೌದ್ಧ ವಿದ್ವಾಂಸರಾದ ಅಸಂಗ ಮತ್ತು ವಸುಬಂಧು ಇವನ ಆಸ್ಥಾನದಲ್ಲಿದ್ದರು. ಗುಪ್ತರ ಇತಿಹಾಸದಲ್ಲಿ ಅದೇ ರೀತಿಯಾಗಿ 2ನೇ ಚಂದ್ರಗುಪ್ತನ ಬಗ್ಗೆ ನೋಡ್ತಾ ಹೋಗೋಣ. 2ನೇ ಚಂದ್ರಗುಪ್ತನನ್ನು ಗುಪ್ತರ ಸುವರ್ಣಯುಗದ ನಿಜವಾದ ಆಸ್ತಿಭಾರಕ ಎಂದು ಕರೆಯುತ್ತಾರೆ. 2ನೇ ಚಂದ್ರಗುಪ್ತನಿಗೆ ದೇವರ್ಷಿ, ದೇವಗುಪ್ತ, ದೇವರಾಜ ಎಂಬ ಹೆಸರುಗಳಿದ್ದವು. 2ನೇ ಚಂದ್ರಗುಪ್ತನಿಗೆ ವಿಕ್ರಮಾದಿತ್ಯ ಎಂಬ ಬಿರುದನ್ನು ಕೂಡ ನೀಡಲಾಗಿತ್ತು. ಮೌರೋಲಿ ಸ್ತಂಭ ಶಾಸನ ಈತನ ಬಗ್ಗೆ ತಿಳಿಸುತ್ತದೆ. ಇದು ಲೋಹ ಶಾಸನ ಬಂದು 23.8 ಅಡಿ ಎತ್ತರ ಇದೆ. ಅದೇ ರೀತಿಯಾಗಿ 6000 kg ತೂಕ ಕೂಡ ಇದು ಇದೆ. ಅದೇ ರೀತಿ 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ನವರತ್ನ ಎಂಬ ಕವಿಗಳ ಕೂಟವಿತ್ತು. ಚೀನಾ ಪ್ರವಾಸಿಗ ಫಾಯಿಯಾನ್ ಈತನ ಆಸ್ಥಾನಕ್ಕೆ ಬಂದಿದ್ದನು. ಅದೇ ರೀತಿಯಾಗಿ ಗುಪ್ತರ ಇತಿಹಾಸದ ಬಗ್ಗೆ ನೋಡ್ತಾ ಹೋದ್ರಲ್ಲಿ ಕುಮಾರಗುಪ್ತ ಅತಿ ಹೆಚ್ಚು ನಾಣ್ಯಗಳನ್ನು ಬಳಕೆಗೆ ತಂದಂತಹ ಗುಪ್ತದೊರೆ ಅಂದರೆ ಅವರು ಕುಮಾರಗುಪ್ತನು ಅಶ್ವಮೇಧ ಯಾಗವನ್ನು ಆಚರಿಸಿದನೆಂದು ನಾಣ್ಯಗಳಿಂದ ನಮಗೆ ತಿಳಿದು ಬಂದಿದೆ. ಇವನು ಮಂತ್ರಿಯಾದ ನರಸಿಂಹ ಗುಪ್ತನು ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದನು. ಈಗಿರ್ತಕ್ಕಂಥ ನಳಂದ ವಿಶ್ವವಿದ್ಯಾಲಯ. ಅದೇ ರೀತಿಯಾಗಿ ಸ್ಕಂದಗುಪ್ತನ ಬಗ್ಗೆ ನೋಡ್ತಾ ಹೋದರೆ ಸ್ಕಂದಗುಪ್ತನಿಗೆ ಕ್ರಮಾದಿತ್ಯ, ವಿಕ್ರಮಾದಿತ್ಯ ಎಂಬ ಬಿರುದುಗಳಿದ್ದವು. ಈತನ ಕಾಲದಲ್ಲಿ ಹೂಣರ ದಾಳಿ ನಿರಂತರವಾಗಿತ್ತು. ಆದ್ದರಿಂದ ಈ ಗುಪ್ತರ ಒಂದು ಅವನತಿ ಪ್ರಾರಂಭವಾಗ್ತಾ ಹೋಯಿತು. ಇದರಲ್ಲಿ ನಾವು ನೋಡೋದಾದರೆ ಇವರ ಕಾಲದಲ್ಲಿರ್ತಕ್ಕಂಥ ಸಾಹಿತ್ಯ, ಗುಪ್ತರ ಇತಿಹಾಸದಲ್ಲಿ ಏನಾಗಿದೆ ಸಾಹಿತ್ಯ, ಅದರ ಬಗ್ಗೆ ನಾವು ನೋಡ್ತಾ ಹೋದರೆ ಇದರಲ್ಲಿ ಗುಪ್ತರ ಕಾಲವನ್ನು ಸಂಸ್ಕೃತ ಸಾಹಿತ್ಯದ ಸುವರ್ಣ ಯುಗ ಅಂತ ನಾವು ಕರಿತೀವಿ. ಅಲ್ಲಿವರೆಗೂ ಯಾವುದೇ ಥರ ಸಾಹಿತ್ಯ ಅನ್ನೋದು ಅಷ್ಟು ಬಳಕೆಗೆ ನಮ್ಮಲ್ಲಿ ಬಂದಿರಲಿಲ್ಲ. ಅದೇ ರೀತಿ ನೋಡೋದಾದರೆ ಸಾಹಿತ್ಯದಲ್ಲಿ ಯಾವ್ದ್ಯಾವ್ದು ಬಂದಿದೆ ಅಂದರೆ ಶೂದ್ರಕ, ಮೃಚ್ಛಕಟಿಕ, ಧನ್ವಂತಿ, ಆಯುರ್ವೇದ, ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ ಭಾರವಿ, ಕೀರತಾರ್ಜುನೀಯ ಕಾವ್ಯ, ಸುಶ್ರುತ ಸಂಹಿತೆ, ಶಸ್ತ್ರಚಿಕಿತ್ಸೆ, ಆರ್ಯಭಟ ಖಗೋಳ ಮತ್ತು ಗಣಿತಶಾಸ್ತ್ರ, ವರಹ ಮಿಹಿರ ಪಂಚಸಿದ್ಧಾಂತಿಕ, ಇದನ್ನು ಖಗೋಳಶಾಸ್ತ್ರದ ಬೈಬಲ್ ಎಂದು ಕೂಡ ಇದರಲ್ಲಿ ಕರೀತಾ ಹೋಗ್ತಾರೆ. ಸೊ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದಲ್ಲಿ ಇದನ್ನು ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡೋ ಮುಖಾಂತರ ಹೆಚ್ಚಿನ ವಿಡಿಯೋಗಳನ್ನು ನಿಮಗೆ ಬರೋ ಥರ ಮಾಡ್ಕೋಬೋದು. ನಾವೇನು ಹೊಸ ವಿಡಿಯೋಸ್ನೆಲ್ಲ ಅಪ್ಡೇಟ್ ಮಾಡ್ತೀವಿ ಆ ಥರ ವಿಡಿಯೋಗಳು ನಿಮಗೆ ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.